ನೇತ್ರಾವತಿ ಸಭಾಭವನ, ಪಾಲಿಮಾರ್ ಫಾರ್ಮ್ಸ್ ಈ 4 ಸಭಾಭವನಗಳ ಲೋಕಾರ್ಪಣೆ ಆಗಲಿದೆ. ಈ ನಿಟ್ಟಿನಲ್ಲಿ ನೀವೆಲ್ಲ ನಮ್ಮ ಕಡೆಗೆ ಹೋಗಟ್ಟು ಬಂದಿದ್ದೀರಾ. ಪ್ರಪ್ರಥಮವಾಗಿ ನಿಮಗೆಲ್ಲ ಪತ್ರಕರ್ತರ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತು ನಮ್ಮ ವೇದಿಕೆಗಳಿದ್ದಾರೆ ನಮ್ಮ ಚೇರ್ಮನ್ ಶ್ರೀ ಕೆ ಕೃಷ್ಣ ಪಾಲಿಮಾರ್ ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಉಪಾಧ್ಯಕ್ಷರಾದ ಶ್ರೀ ಕೆ ಪ್ರದೀಪ್ ಪಾಲಿಮಾರ್ ಕೂಡ ಇದ್ದಾರೆ, ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಶ್ರೀ ಜೆ ಕೊರಗಪ್ಪ ನಮ್ಮ ಟ್ರಸ್ಟಿಗಳು, ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಇನ್ನು ಸೂರಜ್ ಕಳಿಯ ನಮ್ಮ ಇನ್ನೊಬ್ಬರು ಟ್ರಸ್ಟಿ, ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಇನ್ನೊಬ್ಬರು ಟ್ರಸ್ಟಿ ಬರಬೇಕಾಗಿತ್ತು, ಕಾರಣಾಂತರಗಳಲ್ಲಿ ಶ್ರೀ ಜೆ ಸಂತೋಷ್ ಕುಮಾರ್, ನಾನು ಟ್ರಸ್ಟಿ. ನಿಮಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸಿ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ನಮ್ಮ ಚೇರ್ಮನ್ ಶ್ರೀ ಜೆ ಕೃಷ್ಣ ಪಾಲಿಮಾರ್ ಅವರು ಇದನ್ನು ನಡೆಸಿಕೊಡ್ಬೇಕಂತ ನಾನು ಕೇಳ್ಕೊಳ್ತೇನೆ. ಆದ್ಮೇಲೆ ಇವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಳ್ಳದೆ ಭಾಳ 3-4 ವರ್ಷ ಆಯಿತು. ಆದರೆ ಇವತ್ತು ಪ್ರಥಮತವಾಗಿ 4 ವರ್ಷದಲ್ಲಿ ಪ್ರಥಮತವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಪತ್ರಿಕಾಗೋಷ್ಠಿ ಯಾಕೆಂದರೆ ಒಂದು ಪ್ರಥಮತವಾಗಿ ನಮಗೆ ಪ್ರಚಾರದ ದೃಷ್ಟಿಯಿಂದ ಅಲ್ಲದಿದ್ದರೂ ಕೂಡ ನಮ್ಮ ಪತ್ರಿಕಾ ಮಾಧ್ಯಮದವ್ರ ಮಟ್ಟಿಗೆ ಇದ್ದರು, ಭಾಳ ಮಿತ್ರರಿದ್ದರು, ಅವರನ್ನೆಲ್ಲ ಒಂದು ಮಾತನಾಡಿದಾಗ ಆಗ್ತದೆ ಅಂತ ಹೇಳುವಂಥದ್ದು. ಅದರ ಜೊತೆಯಲ್ಲಿ ನಮ್ಮ ಇವತ್ತು ಲ್ಯಾಂಡ್ಲಿಂಗ್ ಸಂಸ್ಥೆ 45 ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಕೊಟ್ಟಿತ್ತು. ಆದರೆ ಆ ನಿರಂತರವಾದ ಸೇವೆಯನ್ನು ಕೊಟ್ಟಾಗ ಅದರಲ್ಲಿ ಆ ಮಧ್ಯದಲ್ಲಿ ಬೇರೆ ಬೇರೆ ರಂಗದಲ್ಲಿ ನಮ್ಮ ಕೆಲಸ ಆಗ್ತಿತ್ತು. ಇವತ್ತು ವಿಕಾಸ್ ಎಜುಕೇಷನ್ ಟ್ರಸ್ಟ್ ಇರಲಿ, ಮತ್ತು ಬೇರೆ ಬೇರೆ ಇವತ್ತು ನಾವು ಹಾಲುಗಳು ಇವತ್ತು ಎಲ್ಲ ಕಡೆಯಲ್ಲಿ ರಂಗಮಂದಿರಕ್ಕೆ ಸಭಾಭವನಗಳು ಬೇಕು ಇಂಥದ್ದೆಲ್ಲ ಕೂಗುಗಳು ಬರ್ತಾಯಿತ್ತು. ಇದೆಲ್ಲ ಕಡೆಯಲ್ಲಿ ಶಾರ್ಟೇಜ್. ಮಂಗಳೂರಿನಲ್ಲಿ ಯಾರು ಸಭಾಭವನ ರಂಗಮಂದಿರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಲಾಭದ ದೃಷ್ಟಿಯಿಂದ ಅದು ಸಮಂಜಸ ಅಲ್ಲ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಇವತ್ತು ನಾವು ಏನು ಮಾಡಿದ್ದೇವೆ ಅಂದರೆ, ಇವತ್ತು ವಿಕಾಸ್ ಎಜುಕೇಷನ್ ಟ್ರಸ್ಟ್ ಇವತ್ತು ಇಂಥ ಒಂದು ಕಟ್ಟಡವನ್ನು ನೀವು ಈ ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್ ಹೇಳುವಂಥ ಒಂದು ಈ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಾವು ಇವತ್ತಲ್ಲಿ ಸೇರಿದ್ದೇವೆ. ಅದರ ಜೊತೆಯಲ್ಲಿ ಅದಲ್ಲದೆ ನಾವು ನೇತ್ರಾವತಿ ಸಭಾಭವನ ಅಂತ ಹೇಳೋದು ಜಬ್ಬೆನಮೊಗರು ಮಲ್ಲಿಕಾರ್ಜುನ ದೇವಸ್ಥಾನದ ಪಕ್ಕದಲ್ಲಿ ಮಧ್ಯದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ಗುರುವಾನ ಶ್ರೀ ದುರ್ಗಾ ಕ್ಷೇತ್ರದ ಮಧ್ಯದಲ್ಲಿ ನಿರ್ಮಾಣಗೊಂಡಿದೆ. ಅದು ಸಮಾಜಕ್ಕೆ ಅರ್ಪಣೆ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಪಾಲಿಮಾರ್ ಫಾರ್ಮ್ಸ್ ಅಂತೇಳಿ ನಮ್ಮ ಕಾಟಿಪಳ್ಳದಲ್ಲಿ ನಮ್ಮದಾದಂಥ ತೋಟದಲ್ಲಿ ಅದನ್ನು ಕೂಡ ಜನರಿಗೆ, ಸಾಮಾನ್ಯ ಜನರಿಗೆ ಅದರ ಉಪಯೋಗ ಆಗಬೇಕು. ಕೇವಲ ತೋಟ ಕೃಷಿ ಅಂತ ಹೇಳಿದ ಕೂಡಲೇ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದರಿಂದ ನಮಗೆ ಪ್ರಯೋಜನ ಹೊರತು ಜನರಿಗೆ ಏನು ಪ್ರಯೋಜನ ಆಗೋದಿಲ್ಲ. ಇವತ್ತು ಸಾಮಾನ್ಯ ಜನರಿಗೆ ಅದರಿಂದ ಏನಾದರೂ ಪ್ರಯೋಜನ ಆಗಬೇಕನ್ನೋ ನಿಟ್ಟಿನಲ್ಲಿ ಅದನ್ನು ಕೂಡ ಇವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡ್ತಾಯಿದ್ದೇವೆ. ಅದರ ಜೊತೆಯಲ್ಲಿ ಇನ್ನೊಂದು ಪಾಲಿಮಾರ್ ಗಾರ್ಡನ್ ಅಂತದ್ದು. ಪಾಲಿಮಾರ್ ಗಾರ್ಡನ್ ಸಾಮಾನ್ಯ ಜನರಿಗೆಲ್ಲ ಗೊತ್ತಿದೆ. ಇವತ್ತು ಮೋರ್ಗನ್ಸ್ ಗೇಟಲ್ಲಿ ಪಾಲಿಮಾರ್ ಗಾರ್ಡನ್ ಅಂತ ನಿರ್ಮಾಣ ಆಗಿದೆ. ಅದರಲ್ಲಿ ಕೂಡ ಇವತ್ತು ಜನರಿಗೆ ಬೇಕಂಥದ್ದು ಹಾಲು ಅಥವಾ ಒಳ್ಳೆಯ ಗಾರ್ಡನ್ ಇದೆ, ಅದು ಸಾಮಾನ್ಯ ಜನರಿಗೆ ಉಪಯೋಗ ಆಗ್ತದೆ ಹೇಳೋ ನಿಟ್ಟಿನಲ್ಲಿ ಅದನ್ನು ನಾವಿವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡ್ತಾಯಿದ್ದೇವೆ. ಹಾಗೆ ಪಾಲಿಮಾರ್ ಗಾರ್ಡನ್ ಮತ್ತು ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್, ಪಾಲಿಮಾರ್ ಫಾರ್ಮ್, ನೇತ್ರಾವತಿ ಸಭಾಭವನ ಈ 4 ಸಭಾಂಗಣಗಳನ್ನು ಇವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮ ನಾಡ್ದು 23ನೇ ತಾರೀಕು ಇದೇ ಹಾಲ್ನಲ್ಲಿ ನಡೀಲಿಕ್ಕಿದೆ. ಅದರಲ್ಲಿ ಗವರ್ನರ್, ನಮ್ಮ ತೆಲಂಗಾಣ ಗವರ್ನರ್ ಆಂಧ್ರ ಪ್ರದೇಶ ಗವರ್ನರ್ ಆದ ಅಬ್ದುಲ್ ನಜೀರ್ ಅವರು ಮತ್ತು ರೈಲ್ವೆ ಮಂತ್ರಿಗಳಾದ ಸೋಮಣ್ಣನವರು ಹಾಗೂ ನಮ್ಮ ಸಂಸದರಾದಂಥ ಬ್ರಿಜೇಶ್ ಚೌಟ ಅವರು ಹಾಗೂ UT ಖಾದರ್ ಅವರು ಮತ್ತು ಭರತ್ ಶೆಟ್ಟಿ ಹಾಗೂ ವೇದವ್ಯಾಸ್ ಕಾಮತ್, ಉಮಾನಾಥ್ ಕೋಟ್ಯಾನ್, ಐವನ್ ಡಿಸೋಜ ಇವರು ಭಾಗವಹಿಸಲಿಕ್ಕಿದ್ದಾರೆ. ಇದರ ಮುಖೇನ ಇವತ್ತು ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕಿದೆ.
ಅದನ್ನು ಇವತ್ತು ನಾವು ನನ್ನ ಮಿತ್ರರ ಅಂತ ಪತ್ರಿಕಾ ಮಾಧ್ಯಮದವರು ಇದನ್ನು ಹೆಚ್ಚು ಪ್ರಚಾರ ಕೊಟ್ಟು ಇವತ್ತು ಇದನ್ನು ಚೆಂದ ಕಾಣಿಸಿಕೊಡಬೇಕು ಹೇಳೋ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದನ್ನು ಎಲ್ಲರೂ ಮಗದೊಮ್ಮೆ ನಾನು ವಿನಂತಿ ಮಾಡುವಂಥದ್ದು, ಒಳ್ಳೆಯ ಕಾರ್ಯಕ್ರಮ ಆಗಬೇಕು, ಒಳ್ಳೆ ರೀತಿಯಲ್ಲಿ ನಡೀಬೇಕು. ನಾಡ್ದು ಕೂಡ 23ನೇ ತಾರೀಕಿಗೆ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಬೇಕು ಹೇಳುವಂಥದ್ದನ್ನು ನಾನು ನಿಮಗೆ ಎಲ್ರಿಗೂ ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ. ಅದರ ಜೊತೆಯಲ್ಲಿ ಪತ್ರಿಕಾ ಪ್ರಕಟಣೆಯ ಒಂದು ನೋಟನ್ನು ನಿಮ್ಗೆ ಕೊಟ್ಟಿದ್ದೇನೆ. ಅದರಲ್ಲಿ ಎಲ್ಲ ಬೇಕಾದಂಥ ಎಲ್ಲ ಮಾಹಿತಿಗಳು ಇದರಲ್ಲಿದೆ. ಅದಲ್ಲದೆ ಲ್ಯಾಂಡ್ಲಿಂಗ್ಸ್ ಯಾವುದೇ ಕೆಲಸ ಮಾಡುವಾಗ ಅದು ಸಮಾಜಕ್ಕೆ ಒಂದು ಸ್ವಲ್ಪ ಸಿಗಬೇಕು, ಅದರ ಜೊತೆ ನಮ್ಮ ಜನರಿಗೂ ಸಿಗಬೇಕು ಹೇಳುವಂಥ ನಿಟ್ಟಿನಲ್ಲಿ ಇವತ್ತು ನೇತ್ರಾವತಿ ಸಭಾಭವನ ಅತಿ ಕಡಿಮೆಯಲ್ಲಿ ಕೈಗೆಟುಕುವ ದರದಲ್ಲಿ ಅದನ್ನು ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ಅದರಲ್ಲಿ ಇದರಲ್ಲೂ ಕೂಡ ಹಾಗೆ ಸಾಮೂಹಿಕ ಕಾರ್ಯಕ್ರಮಗಳು ಯಾವುದೇ ಆಗೋದಿದ್ದರೆ, ಸಾಮೂಹಿಕವಾದಂಥ ಯಾವುದೇ ಕಾರ್ಯಕ್ರಮಗಳಿದ್ದರೆ ಅದನ್ನು ಉಚಿತವಾಗಿ ಈ ಹಾಲಲ್ಲಿ ಕೂಡ ಎಲ್ಲ ಹಾಲಲ್ಲಿ ಸಾಮೂಹಿಕ ಕಾರ್ಯಕ್ರಮಕ್ಕೆ ಉಚಿತವಾಗಿ ಕೊಡ್ತೇವೆ. ಇದು ಕೂಡ ಈ ಮೂಲಕ ತಿಳಿಸ್ತಾ ಇದ್ದೇವೆ. ಹಾಗೆ ಇನ್ನೊಂದು ಸಣ್ಣ ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕಿದೆ. ಯಾಕಂದರೆ ಮಂಗಳೂರಿನಲ್ಲಿ ನಾನು ಕಂಡಾಗೆ ಯುವಕರು ಶಾಲೆ ಕಲಿತು SSLC PUC ಆದ ತಕ್ಷಣ ಹೊರಗೆ ಬರ್ತಾರೆ. ಇದು ಸಪ್ರೇಟ್, ಅದಕ್ಕೆ ಸಂಬಂಧ ಇಲ್ಲ. ಬಂದು ಹೊರಗೆ ಬರುವಾಗಲೇ ಗೊಂದಲ, ನಾವೇನು ಮಾಡೋದು ಮುಂದೆ ಅಂತ. PUCಗೆ ಹೋಗೋದಾ ಅದೊಂದು, ಕೆಲವರು PUC ಆದವರು ಏನು ಮಾಡೋದು ಮುಂದೆ, ಡಿಗ್ರಿಗೆ ಹೋಗೋದಾ ಬೇಡವಾ, ಯಾವುದಕ್ಕೆ ಹೋಗೋದು ಅಂತ ಗೊಂದಲದಲ್ಲಿರ್ತಾರೆ. ಅದಕ್ಕಾಗಿ ನಾನು ಮನಗಂಡಾಗಿ ಇವತ್ತು ಬ್ಯಾಂಗ್ಳೂರಿನ ಒಂದು ಸಂಸ್ಥೆ ಕ್ಯಾಟ್ಲಿಸ್ಟ್, ಆ ಸಂಸ್ಥೆ ಇವತ್ತು ಆ ಮಕ್ಕಳನ್ನು ನಾನು ನೋಡಿದಾಗ, ಅದು ನಾನು ತಿಳಿದಾಗೆ ಭಾಳ ಚೆಂದ ಕಂಡಿದ್ದು ನನಗೆ. ಮಕ್ಕಳನ್ನು ಸರಿಯಾದ ದಾರಿಗೆ ಏನು ಮಾಡಬೇಕು, ಹೇಗೆ ಹೋಗಬೇಕು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಒಂದು ಸಾಫ್ಟ್ವೇರನ್ನು ತಯಾರು ಮಾಡಿದ್ದಾರೆ. ಅದಕ್ಕೆ ಅವರು ಈಗ ಪತ್ರಿಕಾಗೋಷ್ಠಿ ಅವರು ಮಾಡಲಿಕ್ಕಿದ್ದಾರೆ. ಅದನ್ನು ದಯಮಾಡಿ ನೀವು ಸ್ವೀಕಾರ ಮಾಡಿ ಅದನ್ನು ಸ್ವಲ್ಪ ಅದರಲ್ಲಿ ವಿಶೇಷವಾಗಿ ನಾವು ಆ ಸಾಫ್ಟ್ವೇರನ್ನು ತಗೊಳ್ಳೋರಿಗೆ ನಮ್ಮ ವಿಕಾಸ್ ಟ್ರಸ್ಟಿಂದ 50% ನಾವು ಕೊಡಬೇಕು ಅಂತ ಹೇಳೋದು ನಿರ್ಧಾರ ಮಾಡಿದ್ದೇವೆ. ಅದು ಅವರದ್ದು ಏನಂತ ನೋಡಿ ಆಮೇಲೆ ನಿರ್ಧಾರ ತಗೊಳ್ತೇವೆ. ಅದು ಯಾಕಂದರೆ ಸಾಮಾನ್ಯ ಮಕ್ಕಳಿಗೆ ಪ್ರಯೋಜನ ಆಗಲಿ ಅಂತ. ಹಾಗೆ ಅದನ್ನು ಅವರು ಪತ್ರಿಕಾಗೋಷ್ಠಿ ಅವರು ಕರೀಲಿಕ್ಕಿದ್ದಾರೆ, ಬನ್ನಿ.